ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಥ್ಯಾಂಕ್ಸ್. ವಾಣಿಜ್ಯ ಮಂಡಳಿ ಇರ್ಬೋದು, ನಿರ್ಮಾಪಕರ ಸಂಘ, ವಿತರಕರ ಸಂಘ ಹಾಗೂ ಪ್ರದರ್ಶಕರ ಸಂಘ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಅನಿಸ್ತಾ ಇದೆ ಒಂದು ಫುಲ್ಫಿಲ್ಮೆಂಟ್ ಇದೆ. ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಅಂತ. ಬರೀ ಆ್ಯಕ್ಟ್ ಮಾಡೋರು ಮಾತ್ರ ಅಲ್ಲ, ಇಲ್ಲ ಪ್ರೊಡ್ಯೂಸರ್ ಮಾಡೋರು ಮಾತ್ರ, ಡೈರೆಕ್ಷರ್ ಅವ್ರು ಮಾತ್ರ ಅಲ್ಲ, ಅಂದರೆ ಅದರಲ್ಲಿ ಪ್ರದರ್ಶಕರು ಬರ್ತಾರೆ, ವಿತರಕರು ಬರ್ತಾರೆ. ಸೊ ಎಲ್ಲರೂ ಸೇರಿದಾಗಲೂ ಒಂದು ಕುಟುಂಬ ಆಗ್ತೀನಿ. ಇಡೀ ಕುಟುಂಬ ಇವತ್ತು ಗೀತನ ಪರವಾಗಿ ನಿಂತಿದೆ ಅಂದರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ವಿ ಆರ್ ಬ್ಲೆಸ್ಡ್ ಟು ಬಿ. ತುಂಬ ಆನರ್ ಆಗ್ತಾಯಿದೆ ಎಲ್ಲರೂ ಬಂದಿರೋದು. ಸಾರಾ ಗೋವಿಂದ ಅವರು, ಥಾಮಸ್ ಡಿ ಸರ್, ಚಂದ್ರಶೇಖರ್ ಅವರಿದ್ದಾರೆ, ಚಿನ್ನಪ್ಪಮ್ಮ ಇದ್ದಾರೆ, ಸುರೇಶ್ ಅವರಿದ್ದಾರೆ, ಬಣ್ಕರ್ ಇದ್ದಾರೆ, ಸಾಕಷ್ಟು ಸ್ನೇಹಿತರು ಬಂದಿದ್ದಾರೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ನಾನು ಹೇಳೋದಷ್ಟೇ ಒಂದೇ ಗೀತನ್ಗೆ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅಷ್ಟೇ. ಯಾವಾಗಲೂ ವಿಲ್ ಇಟ್ಕೊಂಡು ಹೋಗ್ಬೇಕಷ್ಟೇ. ಇದರಲ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಅನ್ನೋದೇ ಹೊಸತನ ಹುಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲರೂ ವರ್ಲ್ಡ್ ಎಷ್ಟು ಜನ ಇರ್ತಾರೋ ಅವರು ಅಷ್ಟೇ ಹೊಸತನ ಹುಡ್ಕೊಂಡು ಹೋದಾಗಲೇ ಒಂದು ಹೊಸ ರೂಪ ಸಿಗುತ್ತೆ. ಅಷ್ಟೇ ಕೇಳ್ಕೊಳ್ಳೋದು ಹೊರತು ಇದರಲ್ಲಿ ನಾನು ಆಲ್ರೆಡಿ ಪಳಗಿದ್ರೆ ಮಾತ್ರ ಸಾಲದು. ನಾವು ಪಳಗಿದ್ರೆ ಸಾಲದು. ಯಾವಾಗಲೂ ಒಂದು ಭರವಸೆ ಬೇಕು, ಒಂದು ನಂಬಿಕೆ ಬೇಕು, ಒಂದು ಟ್ರಸ್ಟ್ ಬೇಕು. ಇವ್ರು ಮಾಡ್ತಾರೆ ಕಣಯ್ಯ ಅನ್ನೋ ಒಂದು ಭರವಸೆ ಬಂದುಬಿಟ್ರೆ ಆಟೋಮ್ಯಾಟಿಕ್ ಆಗುತ್ತೆ. ಇಟ್ ಇಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ವಿಚ್ ಕೌಂಟ್ಸ್, ಇಟ್ ಇಸ್ ಆಲ್ವೇಸ್ ಗುಡ್ ಹಾರ್ಟ್. ನಾವು ಮಾಡ್ತೀನಿ ಅಂತ ಒಂದು ನಂಬಿಕೆ, ಅದನ್ನು ನಾವು ಜನಗಳಿಗೆ ಹೆಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು ಅಷ್ಟೇ ನೋಡ್ತೀನಿ. ಏನಿಲ್ಲ, ನಾನು ಹೇಳಿದಷ್ಟೇ ಗೀತನ್ಗೆ, ಗೋ ಹೆಡ್, ಬಿ ಸ್ಟ್ರಾಂಗ್, ಐ ಆಮ್ ದೇ ಫಾರ್ ಯು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಡೀ ಇಂಡಸ್ಟ್ರಿ ಇದ್ದಾರೆ. ಆಮೇಲೆ ಸಾಕಷ್ಟು ಜನ ಏನೇನೋ ಕೇಳ್ಬೋದು, ನಥಿಂಗ್ ಟು ವರಿ ಅಬೌಟ್ ಇಟ್. ಯಾಕಂದರೆ ಕೆಲವರು ಹೇಳ್ತಾರೆ ಅಪ್ಪಾಜಿಗೆ ಆಗಲ್ಲ, ರಾಜಕೀಯದವರು ಆಗಲ್ಲ. ಇಲ್ಲ, ಯಾವುದೇ ಸಮಾರಂಭ ಆಗಲಿ, ಯಾರೇ ಚೀಫ್ ಮಿನಿಸ್ಟರ್ ಆಗಲಿ, ಫಸ್ಟ್ ಬರೋದೇ ದೊಡ್ಡ ಮನೆಗೆ ಬಂದು ಅಪ್ಪಾಜಿ ಜೊತೆ. ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕು, ಪೊಲಿಟಿಕ್ಸ್ ಮೆಂಬರ್ಸ್ ಬೇಕು. ಇಲ್ಲ ಅಂದರೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ನನಗೆ ಹೇಳಿ ಅಲ್ವಾ? ಅವ್ರು ಯಾವಾಗ ತಪ್ಪು ಅಂತ ಹೇಳಲೇ ಇಲ್ಲ. ಇವಾಗ ನಾನೇ ಬಂದು ಹೇಳಿ ಅದು ಆಮೇಲೆ ಬಿಡಿ, ಯಾಕೆ ಸೈಲೆಂಟಾಗಿ ನಾನೇ ಎಲ್ಲೋ ಇಡಕ್ಕೆ ಬಂದರೆ ಅಂದೇ ಇರಲಿಲ್ಲ ಬರ್ತಾರೆ ಏನು. ಸೊ ಇದು ಹಂಗಿರ್ಬೇಕಾದ್ರೆ ಯಾತಕ್ಕೆ ಹಂಗಾಗ್ತಿರ್ಲಿಲ್ಲ. ಇಟ್ಸ್ ನಾಟ್ ದಟ್, ಅಂದರೆ ಅವ್ರಿಗೆ ಆಗ್ತಿರ್ಲಿಲ್ಲ ಅಷ್ಟೇ. ಅಂದರೆ ಅವ್ರಿಗೆ ಬೇಡ, ನಮಗೆ ನನ್ನ ಕೆಲಸ ಇದಪ್ಪ, ಆ್ಯಕ್ಟಿಂಗ್ ಕೆಲಸ. ನಾನು ಹೇಳಿದ್ನ ಅವಾಗ, ನಾನು ಕೇಳಿದ್ರು, ನಾನು ಇಲ್ಲ ಸ್ವಾಮಿ ನಮ್ಗೆ ಸಾಕು, ನಮ್ಮ ತಂದೆ ಕೊಟ್ಟು ಬಳಿ. ಬಟ್ ಗೀತನ್ಗೆ ಹಂಗಲ್ಲ. ಯಾಕೆ ಅವ್ರ ತಂದೆ ರಕ್ತನೂ ಇದೆ, ಅದೊಂದು ಜವಾಬ್ದಾರಿ ಇದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಬರೀ ಗಂಡಸಿಗೆ ಮಾತ್ರ ರೆಸ್ಪಾನ್ಸಿಬಿಲಿಟಿ ಇದೆ, ಹೆಣ್ಮಕ್ಳಿಗೆ ರೆಸ್ಪಾನ್ಸಿಬಿಲಿಟಿ ಇರಬಾರ್ದಾ? ಇರಬೇಕು. ಯಾರೋ ಒಬ್ರು ಕೇಳಿದ್ರು, ಒಂದು ಪತ್ರಕರ್ತೆ ಕೇಳಿದ್ರು ತಮಿಳ್ನಾಡಿಂದ, ಯಾಕೆ ಸರ್ ಭಾಳ ಕಮ್ಮಿ ಜನ ಬರ್ತಾರೆ ಕರ್ನಾಟಕದಲ್ಲಿ ಹೆಂಗಸರಿಗೆ, ಯಾಕೆ ಅಷ್ಟು ಅದು ಬರ್ಬೇಕು ಸರ್ ಜಾಸ್ತಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ತಮಿಳ್ನಾಡಲ್ಲಿ ಎಷ್ಟು ಜನ ಇದ್ದಾರೆ ಹತ್ರ ಎಣಿಸ್ತಾ ಹೋದ್ರು, ನಾವು ಸುಮ್ಮನೆ ಆಗ್ಬಿಟ್ಟು. ಇವಾಗ ಎಲ್ಲಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಗುರು. ಯಾಕಂದ್ರೆ ನಾವಿರೋದೇ ಭೂಮಿ ತಾಯಿ ಮೇಲೆ, ಅದು ನಮ್ಗೆ ಅದು ಯಾವಾಗ ಇಟ್ಕೋಬೇಕು. ವಿ ಆರ್ ಆಲ್ ಇನ್ ಮದರ್ಲ್ಯಾಂಡ್ ಅಂತಾರೆ, ಫಾದರ್ಲ್ಯಾಂಡ್ ಅಂತ ಹೇಳಲ್ಲ. ಫಾದರ್ಲ್ಯಾಂಡ್ ಅನ್ನೋದು ಪವರ್, ಅದು ಇದು ಬೇರೆ. ಅದರಿಂದ ತಾವೆಲ್ಲರೂ ನಾ ಕೇಳ್ಕೊಳ್ಳೋದಷ್ಟೇ ಗೀತನಿಗೆ ಐ ಥಿಂಕ್ ಐ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ಇದೀವಿ, ಆ್ಯಂಡ್ ಇಡೀ ಇಂಡಸ್ಟ್ರಿ ಇರೋದು, ಎಲ್ಲರೂ ಬಂದಿರೋದು ತುಂಬ ಥ್ಯಾಂಕ್ಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶ್ರೀಕಾಂತ್ ಹೇಳಿದಾಗ ಈ ಥರ ಬರ್ತಾರೆ ಅಂತ, ಅಯ್ಯೋ ಎಷ್ಟು ಖುಷಿಯಾಗೋಯ್ತು ಅಂದರೆ, ಮೈ ಗಾಡ್, ಈ ಥರನೂ ಆಗುತ್ತಾ? ಮನಸ್ಸಿದ್ದರೆ ಮಾರ್ಗ ಅಷ್ಟೇ. ಸೊ ಎಲ್ಲರಿಗೂ ಮನಸ್ಸಿತ್ತು, ಆ ಮಾರ್ಗ ತಗೊಂಡು ಇಲ್ಲಿ ಬಂದಿದ್ದಾರೆ, ಆ ಮಾರ್ಗ ತಗೊಂಡು ನಾವು ಹೋಗೋಣ ಅಷ್ಟೇ. ಜೈ ಹಿಂದ್.